ಯಾಕಪ್ಪ ಅಂತಂದ್ರೆ ಒಂದು ದೇವಸ್ಥಾನಕ್ಕೆ ದುಡ್ಡು ಬೇಕು ಅಂತ. ಬೀರ್ಲಿಂಗೇಶ್ವರ ದೇವಸ್ಥಾನ, ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ದುಡ್ಡು ಬೇಕು ಅಂತ ಬಂದಿದ್ರು. ನಾನು ಇಷ್ಟು ಜಲ್ದಿ ಕಾಲವಾಯ್ತಾರೆ ಅಂತ ತಿಳ್ಕೊಂಡಿದ್ರು. ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. 4 ಸಾರಿ ಶಾಸಕರಾಗಿದ್ದರು, 4 ಸಾರಿ ಶಾಸಕರಾಗಿದ್ದರು, 2 ಸಾರಿ ಮಂತ್ರಿಯಾಗಿದ್ದರು. ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡಿದ್ದರು. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇತ್ತಂತೆ. ಅದಕ್ಕಾಗಿ ನನಗೆ ನನ್ನ ಕಂಡ್ರೆ ಭಾಳ ಅಪಾರವಾದಂಥ ಪ್ರೀತಿ ಅಭಿಮಾನ, ಅಪಾರವಾದಂಥ ಪ್ರೀತಿ ಅಭಿಮಾನ ಇತ್ತು. ಅವರು ನಮ್ಮನ್ನು ಅಗಲಿರೋದು ವೈಯಕ್ತಿಕವಾಗಿ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಯಾವಾಗಲೂ ಕೂಡ ಅಹಿಂದ ವರ್ಗದ ಪರವಾಗಿದ್ದಂಥ ಮಂತ್ರಿಯಾಗಿ ಶಾಸಕರಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ರೈತರು ಕೂಡ, ಅವರು ಸ್ವತಃ ರೈತರ ಪರವಾಗಿ ಅಪಾರವಾದಂಥ ಕಾಳಜಿ ಇತ್ತು. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಸಾವಿನಿಂದ ಕರ್ನಾಟಕ ರಾಜ್ಯಕ್ಕೆ ಭಾಳ ನಷ್ಟ ಆಗಿದೆ. ಅವರು ಬಹುಶಃ ಇನ್ನೂ ಒಂದು 10 ವರ್ಷ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವ್ರು ಅಗಲಿದ್ದಾರೆ. ಅವ್ರ ಮಗ ಶಾಸಕರು ಮಾಡಿದ್ರು. ವೆಂಕಟೇಶ್ವರನ ಮಗನ ಹೋದ ಸಾರಿ ಚುನಾವಣೆ ನಮ್ಮ ಮಗನೂ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ವೆಂಕಟೇಶ್ವರಿಗೆ ಶಾಸಕರಾಗಿದ್ದಾರೆ. ವೆಂಕಟೇಶ್ಗೆ ಮುಂದೆ ಊರುಗಳಲ್ಲಿ ವೆಂಕಟರಮಣಪ್ಪನವರು ಹಾಕಿರ್ತಕ್ಕಂಥ ದಾರಿಗಳಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅಂತ ವಿಶ್ವಾಸ ಇದೆ ನನಗೆ. ಅವರ ಸಾವಿನ ದುಃಖ ಅವರ ಕುಟುಂಬವರ್ಗಗಳಿಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಕೂಡ ನಾನು ಪ್ರಾರ್ಥನೆಯನ್ನು ಆಯ್ತಲ್ಲ. ಇನ್ನೇನು ನಾನು ಶ್ರೀ ಮಾಣಿಕ್ ಪ್ರಭು PU ಕಾಲೇಜಿನಿಂದ ಮಾತನಾಡುತ್ತಿದ್ದೇನೆ. ನಿಮ್ಮ ಮಗಳು PU ಪ್ರವೇಶಕ್ಕೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ಈ ಕರೆ ಮಾಡುತ್ತಿದ್ದೇವೆ. ಪ್ರಸ್ತುತ 2026-27 ಶೈಕ್ಷಣಿಕ ವರ್ಷದ PU ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ವಿಜ್ಞಾನ ವಿಭಾಗಗಳಲ್ಲಿ ಗುಣಮಟ್ಟದ ಬೋಧನೆ ಮತ್ತು ಉತ್ತಮ ಫಲಿತಾಂಶಗಳೊಂದಿಗೆ ನಾವು ಪ್ರವೇಶ ನೀಡುತ್ತಿದ್ದೇವೆ. ಅನುಭವ ಹೊಂದಿದ ಉಪನ್ಯಾಸಕರು, ನಿಯಮಿತ ಪರೀಕ್ಷೆಗಳು ಮತ್ತು ಪರೀಕ್ಷಾ ತಯಾರಿ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನ, ಶಿಸ್ತುಬದ್ಧ ವಾತಾವರಣ ಮತ್ತು ಪೋಷಕರಿಗೆ ನಿರಂತರ ಮಾಹಿತಿ. ನೀವು ಆಸಕ್ತರಾಗಿದ್ದರೆ ನಮ್ಮ ಕಾಲೇಜಿಗೆ ನೇರವಾಗಿ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರವೇಶ ವಿಭಾಗವನ್ನು ಸಂಪರ್ಕಿಸಿ. ಶ್ರೀ ಮಾಣಿಕ್ ಪ್ರಭು PU ಕಾಲೇಜು, ಮಾಣಿಕನಗರ, ತಾಲೂಕು ಹುಮನಾಬಾದ್, ಜಿಲ್ಲೆ ಬೀದರ್, ಕರ್ನಾಟಕ. ಸಂಪರ್ಕ ಸಂಖ್ಯೆ 7411763208 ಮತ್ತು 7760745632. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಿಮ್ಮ ಮಗ ಅಥವಾ ಮಗಳ ಭವಿಷ್ಯಕ್ಕಾಗಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ.